ಎಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಾಷ್ಟ್ರಕವಿಗಳಾದಂತಹ ಕುವೆಂಪುರವರು ರಚಿಸಿದಂತಹ ಮೊದಲ ಕೃತಿ ಒಂದು ಆಂಗ್ಲ ಕೃತಿ ಅಂತ ಗೊತ್ತಾ? ಈ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ರಾಷ್ಟ್ರಕವಿಗಳಾದಂತಹ ಕುವೆಂಪು ಇವರ ಹೆಸರನ್ನು ಹೇಳ್ತಾ ಇದ್ದ ಹಾಗೆ ಎಷ್ಟೆಲ್ಲ ಕೃತಿಗಳು ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತದೆ ಅಲ್ವಾ? ರಕ್ತಾಕ್ಷಿ, ಮಲೆಗಳಲ್ಲಿ ಮದುಮಗಳು, ಕಾನೂರ ಹೆಗ್ಗಡತಿ, ಶ್ರೀರಾಮಾಯಣ ದರ್ಶನಂ. ಆದರೆ ನಿಮಗೆ ಗೊತ್ತಾ, ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದಂತಹ ಕುವೆಂಪುರವರು SSLC ತಲುಪುವ ವೇಳೆಗೆ 106 ಆಂಗ್ಲ ಭಾಷೆಯ ಕವನಗಳನ್ನು ಬರೆದಾಗಿತ್ತು. ಆಗ ಅವರ ಸ್ನೇಹಿತರು ಒತ್ತಾಯಿಸುತ್ತಾರೆ, ನೀನು ಬರೆದಿರುವ ಕವನಗಳಲ್ಲಿ ಕೆಲವೊಂದನ್ನು ಆರಿಸಿ ಯಾಕೆ ನೀನು ಅದನ್ನು ಪ್ರಕಟಿಸಬಾರದು ಅಂತ, ಪುಸ್ತಕವಾಗಿ ಯಾಕೆ ಹೊರ ತರಬಾರದು ಅಂತ. ಆಗ ಅವರಿಗೆ 18 ವರ್ಷ ವಯಸ್ಸಾಗಿರುತ್ತದೆ. 1922ನೇ ಇಸವಿಯಲ್ಲಿ ಕುವೆಂಪುರವರು ಇವರ ಆಂಗ್ಲ ಭಾಷೆಯ ಕೃತಿಗಳನ್ನು ಒಂದು ಪುಸ್ತಕವಾಗಿ ಪ್ರಕಟಿಸ್ತಾರೆ. ಅದರ ಹೆಸರೇ ದ ಬಿಗಿನರ್ಸ್ ಮ್ಯೂಸ್. ಮೈಸೂರು ಯೂನಿವರ್ಸಿಟಿಗೆ ಆಗ ಸುಪ್ರಸಿದ್ಧ ಐರಿಷ್ ಕವಿಗಳಾದಂತಹ ಜೇಮ್ಸ್ ಕಜಿನ್ಸ್ ಭೇಟಿ ನೀಡಿರುತ್ತಾರೆ. ಇವರ ಗುರುಗಳ ಒತ್ತಾಯದ ಮೇರೆಗೆ ಕುವೆಂಪುರವರು ದ ಬಿಗಿನರ್ಸ್ ಮ್ಯೂಸ್ ಅನ್ನು ತೋರಿಸುವುದಕ್ಕೆ ಅಂತ ಹೋಗ್ತಾರೆ. ಐರಿಷ್ ಕವಿಗಳಾದ ಜೇಮ್ಸ್ ಕಜಿನ್ಸ್ ನೋಡ್ತಾರೆ, ಅದನ್ನು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ದ ಬಿಗಿನರ್ಸ್ ಮ್ಯೂಸ್ ಮತ್ತು ಕುವೆಂಪುರವರನ್ನು ಕೂಡ. ಕುವೆಂಪುರವರು ಅವತ್ತಾಗಿ ಟಾಪ್ ಟು ಬಾಟಮ್ ಖಾದಿಯನ್ನು ಧರಿಸಿ ಹೋಗಿರ್ತಾರೆ. ಖಾದಿ ಬಟ್ಟೆ, ಖಾದಿ ಚಪ್ಪಲಿ, ಖಾದಿ ಟೋಪಿ. ಜೇಮ್ಸ್ ಕಜಿನ್ಸ್ ಕೂಲಂಕುಷವಾಗಿ ಎಲ್ಲವನ್ನು ಪರಿಶೀಲಿಸಿ ಕೇಳ್ತಾರಂತೆ, ಧರಿಸಿರುವುದೆಲ್ಲ ಮಾತ್ರ ಸ್ವದೇಶಿ ಅಂದರೆ ಖಾದಿ, ಬರೆದಿರೋದು ವಿದೇಶಿ ಯಾಕೆ ಅಂತ. ಈ ಒಂದು ಘಟನೆಯು ಕುವೆಂಪುರವರು ಕನ್ನಡದಲ್ಲಿ ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಆಂಗ್ಲ ಭಾಷೆಯಲ್ಲಿ ಬರೆಯುವುದನ್ನು ನಿಲ್ಲಿಸಲಿಲ್ಲ. ಈ ಘಟನೆ ನಡೆದೇ ಹೋಗದಿದ್ದರೆ ಕುವೆಂಪುರವರು ಆಂಗ್ಲ ಭಾಷೆಯಲ್ಲೇ ಬರಹಗಳನ್ನು ಮುಂದುವರಿಸ್ತಾ ಇದ್ರು ಅಲ್ವಾ? ನಮಗೆ ಕನ್ನಡ ನಾಡಿಗೆ ಎಷ್ಟೆಷ್ಟು ಅದ್ಭುತವಾದ ಕೃತಿಗಳು ಮಿಸ್ ಆಗ್ತಾ ಇತ್ತು ಅಂತ ಯೋಚನೆ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.